ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ 45 ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. 45 ಸಿನಿಮಾ ಇದೀಗ ಕೋಲ್ಕತ್ತಾದಲ್ಲೂ ಕೂಡ ರಿಲೀಸ್ ಆಗಿದೆ. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ 45 ಸಿನಿಮಾ ಅಬ್ಬರಿಸ್ತಾ ಇದೆ. ಒಂದಿಷ್ಟು ಚಿತ್ರಮಂದಿರಗಳು ಈ ಸಿನಿಮಾಗೆ ಸಿಕ್ಕಿದೆ, ಆದ್ರೆ ಕನ್ನಡದಲ್ಲಿ ಇಲ್ಲಿ ರಿಲೀಸ್ ಆಗಿಲ್ಲ, ಬದಲಾಗಿ ಹಿಂದಿಯಲ್ಲಿ ಹಿಂದಿಗೆ ಡಬ್ಬಿಂಗ್ ಆಗಿ ಈ ಸಿನಿಮಾ ಈ ವಾರ ರಿಲೀಸ್ ಆಗಿತ್ತು. ಇದೀಗ ಕೋಲ್ಕತ್ತಾದ್ಯಂತ ಈ ಸಿನಿಮಾ ಅಬ್ಬರಿಸಿ ಬೊಬ್ಬರಿತಾ ಇದೆ. ಚಿತ್ರಮಂದಿರಗಳು ಎಷ್ಟು ಅಂತ ಕೇಳಿದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ನೋಡಿ, ಚಿತ್ರಮಂದಿರಗಳು ಸಿಕ್ಕಿರೋದು ಬೆರಳೆಣಿಕೆ ಅಷ್ಟೇ. 1, 2, 3, 4, 5 ಚಿತ್ರಮಂದಿರ. ನೋಡಿ, ಯಾವುದೋ ವಸೂರೆ ಸಿನಿಮಾ ಅಂತ ಹೆಸರೆಲ್ಲ ಹೊಸದಾಗಿದೆ. ಯಾಕಂತ ಹೇಳಿದ್ರೆ ಕಲ್ಕತ್ತಾ, ವೆಸ್ಟ್ ಬೆಂಗಾಲ್, ಬಸೂರೆ ಸಿನಿಮಾ. ಮತ್ತೆ ಅಲ್ಲಿ ಚಿತ್ರಮಂದಿರಗಳು ಅಷ್ಟೇ, ಅದೊಂಥರ ವಿಭಿನ್ನವಾಗಿರುತ್ತೆ. ನೋಡಿ, ಇಲ್ಲಿ ಶೋಭಾ ಟಾಕೀಸ್ ದಿನ 4 ಆಟ, 4ಕ್ಕೆ 4 ಪ್ರದರ್ಶನವನ್ನು ಕೂಡ 45 ಸಿನಿಮಾಗೆ ನೀಡಿದ್ದಾರೆ. 4ಕ್ಕೆ 4 ಪ್ರದರ್ಶನ. ಇಲ್ಲಿ ಖುಷಿ ಆಗೋದು ಯಾಕೆ ಗೊತ್ತಾ? ಎಲ್ಲಿಯ ಪಶ್ಚಿಮ ಬಂಗಾಳ, ಎಲ್ಲಿಯ ಕರ್ನಾಟಕ. ಎಕ್ಸಾಂಪಲ್ ಹೇಳ್ತೀನಿ. ಈಗ ಅಲ್ಲಿ ಯಾವುದೋ ಒಂದು ಬಂಗಾಳಿ ಭಾಷಾ ಸಿನಿಮಾವನ್ನ ನಮ್ಮಲ್ಲಿ ಹಾಕಿದ್ರೆ ಹೆಂಗಿರುತ್ತೆ ಹೇಳಿ? ಗೊತ್ತಿರತ್ತ ನಮ್ಗೆ? ಇಲ್ಲ. ಅದು ಕನ್ನಡದಲ್ಲಿ ಡಬ್ಬಿಂಗ್ ಆದ್ರೆ ಹೆಂಗಿರುತ್ತೆ ಹೇಳಿ? ಗೊತ್ತಿರತ್ತಾ? ಇಲ್ಲ ತಾನೆ. ಅದೇ ತರ ಅವರಿಗೆ ಕೂಡ. ಆದ್ರೆ ನಮ್ಮ ನಟರು ಸ್ವಲ್ಪ ಪಾಪ್ಯುಲರ್ ಆಗಿರೋದ್ರಿಂದಾಗಿ, ಅಂದ್ರೆ ಅವರಿಗಿಂತ ಹೆಚ್ಚಿನ ಪಾಪ್ಯುಲಾರಿಟಿ ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮ ಕನ್ನಡದವರಿಗೂ ಇರೋದ್ರಿಂದಾಗಿ ಗೊತ್ತಿರುತ್ತೆ ಅವರಿಗೆ. ಶಿವಣ್ಣ ಯಾರು, ಉಪೇಂದ್ರ ಯಾರು ಅಂತ. ಮತ್ತೆ ಉಪೇಂದ್ರ ಅವರು ಗೊತ್ತಿರೋದಕ್ಕೆ ಮತ್ತೊಂದು ಕಾರಣ ಇದೆ. ಪ್ರಿಯಾಂಕಾ ಅವರು ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕಾ ಅವರ ಊರು ಕಲ್ಕತ್ತಾನೆ, ಅವರು ಬೆಂಗಾಳಿಯವರು. ಹೀಗಾಗಿ ಗೊತ್ತಿರುತ್ತೆ. ಮತ್ತೆ ಅವರು ಇತ್ತೀಚೆಗೆ ಈ ಕಾಂತಾರ, KGF ಎಲ್ಲ ನೋಡಿದ ಬಳಿಕ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಇದೆ. ಒಂದಿಷ್ಟು ಕನ್ನಡ ಸಿನಿಮಾಗಳು ಅಲ್ಲಿ ರಿಲೀಸ್ ಆಗಿದೆ. ನಮ್ಮ ಅಣ್ಣವರ ಮಹಿಷಮರ್ದಿನಿ ಸಿನಿಮಾ ಅಲ್ಲಿ ಶತಕವನ್ನ ಬಾರಿಸಿತ್ತು, ಹಾಗೆ ಕಟೌಟ್ ಎಲ್ಲ ಹಾಕಿದ್ರು. ಇವಾಗ 45 ಸಿನಿಮಾ ಅಲ್ಲಿ ರಿಲೀಸ್ ಆಗಿದೆ. ನೋಡಿ, ಶೋಭಾ ಟಾಕೀಸ್ ಅಂತ, ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. 4ಕ್ಕೆ 4 ಪ್ರದರ್ಶನವನ್ನ ಕೂಡ 45 ಸಿನಿಮಾಗೆ ನೀಡಿದ್ದಾರೆ. ಇನ್ನೊಂದು ಅಮಲ ಅನ್ನುವ ಚಿತ್ರಮಂದಿರ ನೋಡಿ, ಇಲ್ಲಿ ಮಧ್ಯಾಹ್ನ 12 ಗಂಟೆ ಪ್ರದರ್ಶನ. ಮತ್ತೆ ಅಲ್ಲಿ ಟಿಕೆಟ್ ಎಲ್ಲ ತುಂಬಾ ಕಮ್ಮಿ ಸಿಗುತ್ತೆ. ನೋಡಿ, ಉತ್ಪಲ್ ದತ್ ಮಂಚ್ ಅಂತ ಚಿತ್ರಮಂದಿರ ಇದೆ. ಇದೊಂದು ಅಲ್ಟೋರಿಯಂ ತರ ಇದೆ. ಮತ್ತೆ ಅಲ್ಲಿಯ ಚಿತ್ರಮಂದಿರಗಳೆಲ್ಲ ಅಲ್ಟೋರಿಯಂ ತರನೇ ಇರೋದು. ನೋಡಿ, ಇಲ್ಲದು ಉಮಾ ಅನ್ನುವ ಚಿತ್ರಮಂದಿರ. ಹೀಗೆ ಚಿತ್ರಮಂದಿರಗಳು ಒಂದಿಷ್ಟು ಆದ್ರೂ ಪ್ರದರ್ಶನಗಳು ಚೆನ್ನಾಗೇ ಇದೆ. ಏನಾದ್ರೂ ಈ ಸಿನಿಮಾ ಅಲ್ಲಿ ಕಟ್ಕೊಳ್ತಂತಾದ್ರೆ ಮುಂದಿನ ಸಿನಿಮಾಗಳಿಗೆಲ್ಲ ರಹದಾರಿ ಆಗುತ್ತೆ. ಸಿನಿಮಾ ಯಾವ ರೀತಿ ಇದೆ ಅನ್ನೋದನ್ನ ನಾವು ಪ್ರತಿ ಎಪಿಸೋಡ್ ನಲ್ಲಿ ಹೇಳಿ ಸಾಕಾಗೋಗಿದೆ. ಸಿನಿಮಾ ಅಂತ ಅತ್ಯದ್ಭುತ. ಪ್ರತಿಯೊಬ್ರು ಕೂಡ ಚಿತ್ರಮಂದಿರ ನೋಡ್ಬೇಕಾದ ಸಿನಿಮಾ ಈಗಿರೋದಕ್ಕೇನೆ ಕೋಲ್ಕತ್ತಾದಲ್ಲಿ ಈ ಸಿನಿಮಾ ರಿಲೀಸ್ ಆಗಿರೋದು, ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇರೋದು. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಯಾವುದೋ ಗರುಡ ಪುರಾಣವನ್ನ ಯಾರು ಕೂಡ ಟಚ್ ಮಾಡಿ ಇರ್ಲಿಲ್ಲ. ಅನ್ಯನ್ ಸಿನಿಮಾದಲ್ಲಿ ಎಷ್ಟೊಂದು ಸೀನ್ ಬರುತ್ತೆ, ಅದು ಇದು ಹಂಗಲ್ವಲ್ಲ. ಇಡೀ ಹೋಲ್ ಸಿನಿಮಾನೇ ಗರುಡ ಪುರಾಣವನ್ನ ಆಧರಿಸಿದಂತ ಸಿನಿಮಾ ತುಂಬಾನೇ ಅತ್ಯದ್ಭುತವಾಗಿದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.